ಒಂದನೇದು, ದೇವರ ಮಹಿಮೆ ನಮ್ಮ ಮೇಲೆ ಇದೆ. ಯಾಕಿಷ್ಟು ಹೋರಾಟ, ಇಷ್ಟು ಪಾಡುಗಳು? ಯಾಕೆ ಪಾಸ್ಟರ್ ನನಗೆ ಈ ಹೋರಾಟ? ಯಾಕೆ ಈ ಕಷ್ಟ ನನಗೆ? ನಾನು ಯೇಸು ಸ್ವಾಮಿನ ಕಂಡಿದ್ದರಿಂದ ತಾನೇ ಈ ತರ ಕಷ್ಟ. ನಾನು ಯೇಸು ಸ್ವಾಮಿಗೋಸ್ಕರ ಸೇವೆ ಮಾಡುವುದರಿಂದಾನೇ ಈ ತರ ಕಷ್ಟ. ಇಲ್ಲ ಇಲ್ಲ ಇಲ್ಲ, ದೇವರ ಮಹಿಮೆ ನಿನ್ನ ಮೇಲೆ ಇರುವುದರಿಂದ, ಆಮೇಲೆ ಅದರಿಂದ ಹೋರಾಟ ಜಾಸ್ತಿ. ಹಲ್ಲೆಲೂಯಾ. ಯಾರು ಫ್ರೂಟ್ಫುಲ್ ಆಗಿರ್ತಾರೋ, ಯಾರು ಫಲಭರಿತ ಜೀವಿತ ಜೀವಿಸ್ತದೋ ಅವ್ರು ತುಂಬಾ ಹೋರಾಟ ಇರುತ್ತೆ. ಗಮನಿಸಿರಿ, ನಾನು ಎಷ್ಟೋ ಸರಿ ಪ್ರಸಂಗದಲ್ಲಿ ಇದ್ದೀನಿ. ಈ ಕಡೆ ಒಂದು ಮಾವಿನ ಹಣ್ಣು ಮರ, ಈ ಕಡೆ ಮಾವಿನ ಮರ ಇದೆ, ಹಣ್ಣು ಇಲ್ಲ. ಇದರ ಹಣ್ಣು ಇದೆ, ಹಣ್ಣು ಕೊಡೋದನ್ನ ಏನ್ ಮಾಡ್ತಾರೆ? ಕಲ್ಲಿಂದ ಹೊಡಿತಾರೆ. ನೀನು ಕರೆಕ್ಟ್ ಆಗಿದ್ರೆ ನಿನ್ನ ಜೀವಿತ, ಬೈಬಲ್ ಹೇಳ್ತದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಇದೆ. ಆಮೇಲೆ ಎರಡನೇದಾಗಿ ನೋಡಿದ್ವಿ, ಜನರು ಬಂದು ಹೇಳ್ತಾರೆ, ನಿನ್ನಲ್ಲಿರುವ ದೇವರ ಮಹಿಮೆ ನೋಡಿ ದೇವರನ್ನ ಕೊಂಡಾಡುತ್ತಾರೆ. ಆಮೇಲೆ ಜನ ಸಂತೋಷವಾಗಿದೆ.